ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಪರವಾಗಿ ಮತಯಾಚನೆಗೆ ಆಗಮಿಸಿರುವಂತಹ ಅಧ್ಯಕ್ಷ ವಿಜೇಂದ್ರ ನಮ್ಮ ಜೊತೆ ಇದ್ರೆ. ಸರ್, ಇವತ್ತು ಎಲ್ಲೆಲ್ಲಿ ಮತಯಾಚನೆಯನ್ನು ನಡೆಸಿದ್ರಿ? ಈಗ ತಾನೇ ಸುರಪುರಕ್ಕೆ ಎಂಟ್ರಿ ಕೊಟ್ಟಿದ್ದೇನೆ. ಲೋಕಸಭಾ ಚುನಾವಣೆ ನಿಮ್ಗೆ ಗೊತ್ತಿದೆ, ಅಭ್ಯರ್ಥಿ ನಮ್ಮ ರಾಜ ಅಮರೇಶ್ ನಾಯಕ್ ಅವರು. ಅದೇ ರೀತಿ ನಮ್ಮ ಸುರಪುರ ವಿಧಾನಸಭಾ ಕ್ಷೇತ್ರದಿಂದ ಮಾಜಿ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ರಾಜುಗೌಡ ಅವರು ಚುನಾವಣಾ ಸ್ಪರ್ಧೆ ಮಾಡಿದ್ದಾರೆ. ಇವತ್ತು ಸುರಪುರದಲ್ಲಿ ಇವತ್ತು ಕಾರ್ಯಕ್ರಮ ಇದೆ. ಇವತ್ತು ಅಲ್ಲೂ ಕೂಡ ನಾನು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ನಾಳೆನೂ ಸಹ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಒಂದು ಕಡೆ ಲೋಕಸಭೆ ಚುನಾವಣೆ, ಮತ್ತೊಂದು ಕಡೆ ವಿಧಾನಸಭೆ ಉಪಚುನಾವಣೆ, ಎರಡೂ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನು ತಾವು ನಡೆಸಬೇಕಾಗಿದೆ. ತಯಾರಿಗಳು ಹೇಗಿದೆ? ಇನ್ನು ಕೆಲವೇ ದಿನ ಮಾತ್ರ ಬಾಕಿ. ಕಾಂಗ್ರೆಸ್ ಪಕ್ಷದವರು ಅಧಿಕಾರದ ದರ್ಪದಿಂದ ಮೆರಿತಾ ಇದ್ದಾರೆ. ಅಧಿಕಾರದ ಅಮಲಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲೇ ಗೆದ್ದಾಗಿದೆ ಅನ್ನೋ ಭ್ರಮೆನಲ್ಲೇನಿದ್ದಾರೆ. ಅವರಿಗೆ ಇವತ್ತು ಜ್ಞಾನೋದಯ ಮಾಡಬೇಕಾಗಿದೆ. ಅದಕ್ಕೆ ಇವತ್ತು ಜನರು ಕೂಡ ಸಜ್ಜಾಗಿದ್ದಾರೆ. ಕ್ಷೇತ್ರದ ಮತದಾರರು ಕೂಡ ಇವರು ಕಾಂಗ್ರೆಸ್ದು ಆರ್ಭಟ ಜಾಸ್ತಿ ಆಗಿದೆ ಅಂತೇಳಿ ಮತದಾರರು ಕೂಡ ಅನ್ನಿಸ್ತಾ ಇದೆ. ಈ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಉತ್ತರವನ್ನು ಪಾಠವನ್ನು ಕಲಿಸ್ತಾರೆ. ನಮ್ಮ ಕಾರ್ಯಕರ್ತರು ಇವತ್ತು ಮನೆ ಮನೆಗೆ ತೆರಳಿ ಇವತ್ತು ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಉತ್ಸಾಹದಲ್ಲಿದ್ದಾರೆ. ಕಾಂಗ್ರೆಸ್ ನ್ಯಾಯ ಅನ್ನುವಂತ ಒಂದು 5-6 ಗ್ಯಾರಂಟಿಗಳನ್ನ ಇಡೀ ದೇಶಾದ್ಯಂತ ಕೊಟ್ಟಿದೆ. ಬಿಜೆಪಿಯವರು ಮೋದಿ ಕಿ ಗ್ಯಾರಂಟಿ ಅನ್ನುವಂಥದ್ದು, ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಮೋದಿ ಗ್ಯಾರಂಟಿ ಅಂತ ಹೇಳಿದ್ರೆ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳಾಗಿ ಯಾವ ರೀತಿ ಸವಲತ್ತುಗಳು ಜನರಿಗೆ ತಲುಪಿಸಿದ್ದಾರೆ ಅಂತೇಳಿ. ಕಾಂಗ್ರೆಸ್ನವರು ಅಯೋಗ್ಯರಿದ್ದಾರೆ, ಇವರು ಅಧಿಕಾರ ನಡೆಸೋದಕ್ಕೆ ನಾಲಾಯಕ್ ಅನ್ನೋದು ಮುಂಚೆನೂ ಕೂಡ ರುಜುವಾತಾಗಿದೆ. ಯಾವ ಕಾಂಗ್ರೆಸ್ ಪಕ್ಷ ಇವತ್ತು 60 ವರ್ಷಗಳ ಕಾಲ ಆಡಳಿತ ನಡೆಸಿರೋ ದೇಶದಲ್ಲಿ ರಾಜ್ಯದಲ್ಲಿ ಇವತ್ತು ಇಡೀ ದೇಶದಲ್ಲಿ ಧೂಳಿಪಟ್ಟಾಗಿದೆ. ನಿಮಗೆ ಗೊತ್ತಿರಲಿ, ನರೇಂದ್ರ ಮೋದಿಜಿಯವರ ಸಂಕಲ್ಪ ಅಂತ ಹೇಳಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇಸ್ ಬಾರ್ 400 ಪಾರ್ ಅಂತಕ್ಕಂಥ ಒಂದು ಸಂಕಲ್ಪ, 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತೇಳಿ ಹೊರಟಿದ್ದೇವೆ ಬಿಜೆಪಿ ಮೋದಿಜಿಯವರ ನಾಯಕತ್ವದಲ್ಲಿ. ಆದರೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಯವರ ಸಂಕಲ್ಪ ಅಂತ ಹೇಳಿದ್ರೆ 40 ಪಾರ್ ಅಂತೇಳಿ 40 ಸೀಟು ಗೆದ್ರೆ ಸಾಕು, ಅಧಿಕೃತವಾಗಿ ವಿರೋಧ ಪಕ್ಷ ಸ್ಥಾನ ಸಿಕ್ಕರೆ ಸಾಕು ಅಂತೇಳಿ ರಾಹುಲ್ ಗಾಂಧಿಯವರು ಪರದಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೂ ಬಿಜೆಪಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಸರಿಸಾಟಿ ಆಗ್ತಕ್ಕಂಥ ನಾಯಕ ಹುಡುಕಿದ್ರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಎಂಥ ದರಿದ್ರ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಅಮೇಥಿನಲ್ಲೂ ಕೂಡ ಅವರಿಗೆ ಅಭ್ಯರ್ಥಿ ಸಿಗ್ತಾ ಇಲ್ಲ. ಅಮೇಥಿನಲ್ಲೂ ಕೂಡ ಚುನಾವಣೆ ಗೆಲ್ಲೋದಕ್ಕಾಗೋದಿಲ್ಲ ಅಂತೇಳಿ ರಾಹುಲ್ ಗಾಂಧಿ ಹುಡ್ಕೊಂಡಿರ್ತಕ್ಕಂಥ ಕ್ಷೇತ್ರ ಅದು ಕೇರಳ ರಾಜ್ಯದ ವಯನಾಡು. ಏನು ವಯನಾಡು ವಿಶೇಷತೆ, ಅಲ್ಪಸಂಖ್ಯಾತರೇ ಬಹುಸಂಖ್ಯಾತರಲ್ಲಿ 60% ಮುಸ್ಲಿಮ್ಸ್ ಇದ್ದಾರೆ, 20% ಬೇರೆ ಅಲ್ಪಸಂಖ್ಯಾತರಿದ್ದಾರೆ. ಅಂಥ ಸುರಕ್ಷಿತ ಕ್ಷೇತ್ರನ ಹುಡುಕೊಂಡು ಇವತ್ತು ರಾಹುಲ್ ಗಾಂಧಿ ಅವರು ಹೋಗಿದ್ದಾರೆ. ಸೊ ಇವತ್ತು ರಾಹುಲ್ ಗಾಂಧಿ ಅವರ ಹಣೆ ಬಾರ ಏನಂತೇಳಿ ಅಲ್ಲಿ ಜನರು ಕೂಡ ಈ ಸಲ ತೀರ್ಮಾನ ಮಾಡ್ತಾರೆ. ಒಂದಂತೂ ಸತ್ಯ, ದೇಶದ ಜನ ನರೇಂದ್ರ ಮೋದಿಜಿ ಕಡೆ ನೋಡ್ತಾ ಇದ್ದಾರೆ. ರಾಜ್ಯದಲ್ಲೂ ಕೂಡ ಇವತ್ತು ಮೋದಿ ಪರವಾಗಿ ಒಂದು ವಾತಾವರಣ, ಒಂದು ಅಲೆ ನಿರ್ಮಾಣ ಆಗಿದೆ. ನಮ್ಮ ಕಾರ್ಯಕರ್ತರ ಕರ್ತವ್ಯ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನು ಇವತ್ತು ಮತವಾಗಿ ಪರಿವರ್ತನೆ ಮಾಡಬೇಕು. ಈ ಸುರಪುರದಲ್ಲೂ ಸಹ ಯಾವುದೇ ಅನುಕಂಪದ ಅಲೆ ನಡೆಯೋದಿಲ್ಲ. ಜನ ಇವತ್ತು ನೀರಿಗೋಸ್ಕರ ಪರದಾಡ್ತಾ ಇದ್ದಾರೆ. ಇಂಥ ನಾಲಾಯಕ್ ಸರ್ಕಾರ ಇವತ್ತು ರೈತರಿಗೆ ಇವತ್ತು ನೀರು ಕೊಡೋದಕ್ಕಾಗ್ತಾ ಇಲ್ಲ. ಬರಗಾಲದ ಸಂದರ್ಭದಲ್ಲಿ ಜಾನುವಾರುಗಳು ಕೂಡ ನೀರು ಸಿಗ್ತಾ ಇಲ್ಲ. ಹಾಗಾಗಿ ಇಂಥ ಸರ್ಕಾರ ಬದುಕಿದೆಷ್ಟು ಸತ್ತರೆಷ್ಟು ಅಂತೇಳಿ ರಾಜ್ಯದ ಜನ ಶಾಪ್ ಆಗ್ತಾ ಇದ್ದಾರೆ. ಬಿಜೆಪಿಯವರು ಹುಬ್ಬಳ್ಳಿ ಪ್ರಕರಣವನ್ನ ನೇಹ ಪ್ರಕರಣವನ್ನ ಈಗ ಬಿಜೆಪಿಯವರು ಎನ್ಕೇಶ್ ಮಾಡ್ತಿದ್ದಾರೆ ಅನ್ನೋಂತ ಆರೋಪಗಳಿದೆ ಬಿಜೆಪಿಯವರ ಮೇಲೆ. ಬಿಜೆಪಿ ನೇಹ ಹತ್ಯೆ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಇದನ್ನು ರಾಜಕೀಯವಾಗಿ ನಾವು ಬಳಸ್ತಾ ಇಲ್ಲ. ಯಾವ ರೀತಿ ಕಾಂಗ್ರೆಸ್ ಪಕ್ಷವರು ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ. ಆದರೆ ನೇಹ ಹತ್ಯೆ ಪ್ರಕರಣ ನಮ್ಮ ಪ್ರಶ್ನೆ ಇದ್ದಿದ್ದು ಒಂದೇನೆ, ಒಬ್ಬ ಫಯಾಜ್ ಅಂತಕ್ಕಂಥವನು ಮಧ್ಯಾಹ್ನದ ಹೊತ್ತು ಬರ್ಬರ ಹತ್ಯೆ ಮಾಡಿದ್ರು ಸಹ ಇವತ್ತು ರಾಜ್ಯ ಸರ್ಕಾರ ಮೀನಾಮೇಷ ಮಾಡ್ತಾ ಇತ್ತು. ಅದು ನಾವು ಇವತ್ತು ಎತ್ತಿರ್ತಕ್ಕಂಥ ಪ್ರಶ್ನೆ. ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಆ ಪ್ರಶ್ನೆ ನಾವು ಎತ್ತಿರ್ತಕ್ಕಂಥದ್ದು. ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಗಳಿಗೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಹಿನ್ನಡೆ ಆಗುತ್ತಾ? ಏನು ಇಲ್ಲ, ಮೊದಲ ಹಂತ ಏನು 14 ಸ್ಥಾನಕ್ಕೆ ಚುನಾವಣೆ ನಡೆದಿದೆ, 14 ಸ್ಥಾನಗಳು ನಾವು ಗೆಲ್ತೇವೆ. ಒಟ್ಟು ಎಷ್ಟು ಕ್ಷೇತ್ರಗಳನ್ನ ಗೆಲ್ತೀರಿ ಅಧ್ಯಕ್ಷರೇ? ಯಾವ ಕ್ಷೇತ್ರದಲ್ಲೂ ಕೂಡ ಗೆಲ್ಲಲ್ಲ ಅಂತಕ್ಕಂಥ ಎಲ್ಲಾ ಕ್ಷೇತ್ರಗಳು ಗೆಲ್ತೇವೆ. ಇದಿಷ್ಟು ಬಿಜೆಪಿಯ ಅಧ್ಯಕ್ಷ BY ವಿಜೇಂದ್ರ ಅವರ ಮಾತುಗಳು. ಸುರ್ಪುರದಿಂದ ಶ್ರೀಹರಿ ಜೊತೆ ಸಂತೋಷ ಸಳ್ಳಿ, ಪವನ್ ಟಿವಿ, ಸುರ್ಪುರ.